टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಭೀಕರ ಕಾಲ್ತುಳಿತ ದುರಂತಕ್ಕೆ ಕಾರಣ ಯಾರು? ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಕೆಸಿ ಅಂದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಾರಣ ಅಂತ ಸರ್ಕಾರ ಆರೋಪ ಮಾಡ್ತಾ ಇದೆ. ಒಂದಂತಲ್ಲ 3 ಕೇಸ್ಗಳು ಬಿದ್ದಿವೆ, 4 ಬಂಧನ ಆಗಿದೆ. ಕಮಿಷನರ್ ಸೇರಿದ ಹಾಗೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ದುರಂತಕ್ಕೆ ಕಾರಣ ಯಾರು? ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಕೆಸಿಎ ಮತ್ತು ಸರ್ಕಾರದ ನಡುವೆ ನಾನವನಲ್ಲ ಅನ್ನೋ ಜಟಾಪಟಿ ಮುಂದುವರಿತಾ ಇದೆ. 3 ಎಫ್ಐಆರ್, ಅಧಿಕಾರಿಗಳ ತಲೆದಂಡ, 4 ಅರೆಸ್ಟ್. ಕಾಲ್ತುಳಿತ ದುರಂತಕ್ಕೆ ಕಾರಣರ್ಯಾರು? ಸರ್ಕಾರ ಮತ್ತು ಕೆಎಸ್ಸಿಎ ಮಧ್ಯೆ ಆರೋಪ ಪ್ರತ್ಯಾರೋಪದ ಫೈಟ್. ಕರ್ನಾಟಕ ಸರ್ಕಾರ ಕ್ರಿಕೆಟ್ ಅಸೋಸಿಯೇಷನ್ ಕರೆದಿದ್ದು, ನಾನವನಲ್ಲ ಎಂದ ಸರ್ಕಾರ ನಾನೇನೋ ಮಾಡಿಲ್ಲ ಅಂತಿದೆ ಕೆಎಸ್ಸಿಎ. ಕೆಎಸ್ಸಿಎಗೆ ಸರ್ಕಾರದ 19 ಕಂಡೀಷನ್, ನಿಯಮ ಮೀರಿದ್ದ ಯಾರೋ? ಈ ಕಣ್ಣೀರಿಗೆ ಕೊನೆಯಿಲ್ಲ, ಈ ನೋವಿಗೆ ಅಂತ್ಯವೇ ಇಲ್ಲ. ಮಕ್ಕಳನ್ನ ಕಳೆದುಕೊಂಡವರ ಯಾತನೆ ಆ ದೇವರೇ ಬಲ್ಲ. ಆರ್ಸಿಬಿ ಕಪ್ ಗೆದ್ದ ಸಂಭ್ರಮಾಚರಣೆ 11 ಕುಟುಂಬಗಳ ಪಾಲಿಗೆ ಕರಾಳ ಅಧ್ಯಾಯವಾಗಿದೆ. ಇವರ ಕನಸುಗಳೇ ನುಚ್ಚು ನೂರಾಗಿದೆ. ಆದ್ರೆ ಈ ಕರಾಳತೆ ಸೃಷ್ಟಿಸಿದ್ಯಾರೋ? ಕಾಲ್ತುಳಿತ ದುರಂತಕ್ಕೆ ಕಾರಣವಾಗಿದ್ಯಾರೋ? ದುರಂತ ನಡೆದು 4 ದಿನ ಕಳೆದ್ರು ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅವರನ್ನು ಬಿಟ್ಟು ಇವರು, ಇವರನ್ನು ಬಿಟ್ಟು ಅವರು ಅಂತ ಹೊಣೆಯನ್ನ ಒಬ್ಬರ ಮೇಲೊಬ್ಬರು ಹಾಕ್ತಿದ್ದಾರೆ. ಆರ್ಸಿಬಿ ಕಪ್ ಗೆದ್ದಿದ್ದಕ್ಕೆ ವಿಕ್ಟರಿ ಪರೇಡ್ಗೆ ಕರೆ ಕೊಟ್ಟಿದ್ದು, ಸಂಭ್ರಮಾಚರಣೆಗೆ ಮನವಿ ಮಾಡಿದ್ದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಸರ್ಕಾರ ಆರೋಪಿಸುತ್ತಿದೆ. ಖುದ್ದು ಸಿಎಂ ಕೂಡ ನಾವೇನೋ ಕರೆ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು. ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ನಾವು ಕರೆದಿಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಕರೆದಿದ್ವಿ. ಅವ್ರು ಇಲ್ಲಿ ಮಾಡಬೇಕು ಅಂತಂದ್ರು, ವಿಧಾನಸೌಧ ಮುಂದ್ಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೆವು. ಇದರ ಬೆನ್ನಲ್ಲೇ ಸರ್ಕಾರ ವಿಧಾನಸೌಧದ ಮುಂದೆ ಸನ್ಮಾನ ಸಮಾರಂಭ ಆಯೋಜಿಸಲು ಕೆಎಸ್ಸಿಎಗೆ ಹಾಕಿದ್ದ ಷರತ್ತುಗಳ ಮಾಹಿತಿ ಬಹಿರಂಗವಾಗಿದೆ. ಕೆಎಸ್ಸಿಎಗೆ ಒಟ್ಟು 19 ಷರತ್ತು ಹಾಕಿತ್ತು ಅನ್ನೋದು ದಾಖಲೆಯಲ್ಲಿದೆ. ಸರ್ಕಾರ ಹಾಕಿದ ಮೊದಲನೇ ಕಂಡೀಷನ್ ಅಂದ್ರೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳೇ ಆಗ್ಲಿ, ಶಕ್ತಿ ಸೌಧದ ಮುಂದಿರೋ ಪ್ರತಿಮೆ, ರಸ್ತೆ, ಉದ್ಯಾನವನಕ್ಕಾಗ್ಲಿ ಧಕ್ಕೆ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ಅದರ ದುರಸ್ತಿ ಮತ್ತು ವೆಚ್ಚ ಭರಿಸಲು ಸಿದ್ಧರಿರಬೇಕು ಅನ್ನೋದಾಗಿತ್ತು. ಅಲ್ಲದೆ ಸಂಚಾರ ವ್ಯವಸ್ಥೆಗೆ ಅಡಚಣೆಯಾಗದಂತೆ ಪೊಲೀಸ್ ಇಲಾಖೆ ಸಮನ್ವಯದೊಂದಿಗೆ ಕಾರ್ಯಕ್ರಮ ನಡೆಸಬೇಕು ಅನ್ನೋದಾಗಿತ್ತು. ಅಲ್ಲದೆ ಕಚೇರಿ ಕೆಲಸಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ಕಾರ್ಯಕ್ರಮ ನಡೆಯುವ ಸ್ಥಳ ಸ್ವಚ್ಛವಾಗಿರಿಸಿಕೊಳ್ಬೇಕು ಅಂತ ಕಂಡೀಷನ್ ನಲ್ಲಿ ತಿಳಿಸಲಾಗಿತ್ತು. ಇನ್ನು ಭವ್ಯ ಮೆಟ್ಟಿಲ ಮೇಲೆ ಸ್ಟೇಜ್ ಅಳವಡಿಸಿದ್ರೆ ಅದಕ್ಕೆ ದೃಢೀಕರಣ ಕಡ್ಡಾಯ ಅಂತ ಹೇಳಲಾಗಿತ್ತು. ಪ್ರಮುಖವಾಗಿ ಕಾರ್ಯಕ್ರಮದ ಸಿದ್ಧತೆ ನಡೆಸುವಾಗ ಮತ್ತು ಕಾರ್ಯಕ್ರಮ ನಡೆಸುವಾಗ ಏನಾದರೂ ಅವಘಡ ಸಂಭವಿಸಿದ್ರೆ ಕೆಎಸ್ಸಿಎ ಸಂಸ್ಥೆಯೇ ಜವಾಬ್ದಾರಿ ಅಂತ ದಾಖಲೆಯಲ್ಲೇ ತಿಳಿಸಲಾಗಿತ್ತು. ಇನ್ನು ವಿಧಾನಸೌಧದ ಸುತ್ತ ಡ್ರೋನ್ ನಿಷೇಧ ವಲಯ ಅಂತ ಗುರುತಿಸಲಾಗಿದೆ. ಹೀಗಾಗಿ ವಿಧಾನಸೌಧ ಕಟ್ಟಡದ ಸುತ್ತಮುತ್ತ ಡ್ರೋನ್ ಬಳಕೆ ನಿಷೇಧ ಕಡ್ಡಾಯ ಅಂತ ತಿಳಿಸಲಾಗಿತ್ತು. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿ ನೇಮಿಸಿಕೊಳ್ಳಬೇಕು. ವೈದ್ಯರು ಚಿಕಿತ್ಸೆ ನೀಡಲು ಅಗತ್ಯ ಸಿಬ್ಬಂದಿಯನ್ನ ನಿಯೋಜಿಸಬೇಕು ಅಂತ ತಿಳಿಸಲಾಗಿತ್ತು. ಅಂತಿಮವಾಗಿ ಆಹ್ವಾನ ಪತ್ರಿಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರೋ ಆಹ್ವಾನಿತರು, ಗಣ್ಯರು ಹಾಗೂ ಇತರರನ್ನ ಗುರುತಿಸಿ ಒಳಗೆ ಬಿಡಿಸೋ ಜವಾಬ್ದಾರಿ ಕೆಎಸ್ಸಿಎ ಸಂಸ್ಥೆಯದ್ದೇ ಅಂತ ಸರ್ಕಾರ ತಿಳಿಸಿತ್ತು. ಈ ದಾಖಲೆ ಮೂಲಕ ಸ್ಪಷ್ಟವಾಗಿದ್ದೇನೆಂದ್ರೆ ವಿಧಾನಸೌಧದ ಮುಂದೆ ಸಮಾರಂಭದ ಜವಾಬ್ದಾರಿಯು ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯದ್ದೇ ಆಗಿತ್ತು ಅನ್ನೋದು. ಆದ್ರೆ ಕೆಎಸ್ಸಿಎ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ. ಸಿಎಂ, ಡಿಸಿಎಂ ಸಚಿವರು ವೇದಿಕೆಯಲ್ಲಿ ಆಟಗಾರರನ್ನ ಸನ್ಮಾನಿಸಿದ್ದಾರೆ. ಸರ್ಕಾರ ಸಚಿವರ ಮೇಲಿನ ಜನರ ಆಕ್ರೋಶದ ಹಾದಿಯನ್ನ ನಮ್ಮ ಮೇಲೆ ಹೊಣೆ ಹಾಕಿ ನಮ್ಮತ್ತ ತಿರುಗಿಸುತ್ತಿದೆ ಎನ್ನುತ್ತಿದೆ. ವಿಚಾರ ಅಂದ್ರೆ ಪೊಲೀಸರು ಅನುಮತಿ ನೀಡಿಲ್ಲ ಅನ್ನೋದು ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿದೆ. ಸೀಟ್ ಖಾಲಿ ಇದ್ರೂ ಸ್ಟೇಡಿಯಂ ಒಳಗೆ ಜನರನ್ನ ಬಿಡ್ಲಿಲ್ವಾ ಕೆಎಸ್ಸಿಎ? ಈ ದೃಶ್ಯ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂನ ಸೀಟ್ಗಳೆಲ್ಲ ಖಾಲಿ ಇವೆ. ಒಂದ್ ಕಡೆ ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರ ಸನ್ಮಾನ ಮಾಡುತ್ತಿರುವಾಗ ಅಂದ್ರೆ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ
ಈತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅರ್ಧಕ್ಕಿಂತ ಹೆಚ್ಚು ಸೀಟ್ಗಳು ಖಾಲಿ ಇದ್ವು. ಲಕ್ಷಾಂತರ ಜನರು ಹೊರಗೆ ಕಾಯ್ತಾ ಇದ್ರು. ಆಗ್ಲೇ ಒಳಗೆ ಬಿಟ್ಟಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ. ಹೀಗಾಗಿ ಜನರನ್ನ ಒಳಗೆ ಬಿಡದೆ ಅಮಾಯಕರ ಸಾವಿಗೆ ಕಾರಣವಾದ್ರ ಅನ್ನೋ ಚರ್ಚೆ ಹುಟ್ಟಿದೆ. ಕಾಲ್ ತೊಳಿತ ದುರಂತಕ್ಕೆ KSCAಯಲ್ಲಿ 2 ತಲೆದಂಡ. ಹೌದು, ಕಾಲ್ ತೊಳಿತ ದುರಂತ ಪ್ರಕರಣ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಲ್ಲೂ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಸೆಕ್ರೆಟರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ವಿರುದ್ಧ ಪದಾಧಿಕಾರಿಗಳು ಕಿಡಿಕಾರಿದ್ದಾರೆ. ವಿಚಾರ ಅಂದ್ರೆ KSCA ಸೆಕ್ರೆಟರಿ ಶಂಕರ್ ಮತ್ತು ಖಜಾಂಚಿ ಜೈರಾಮ್ ಇಬ್ಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮಾನ್ಯ ಹೈಕೋರ್ಟಿಗೆ ಏನು ಇದು ಮಾಡಿದ್ದೀವೋ ವಿಲ್ ಗಿವ್ ಫುಲ್ ಸಪೋರ್ಟ್ ಕೊಟ್ಟು ನಾವು ಏನೇನು ಅವ್ರ ಪ್ರಶ್ನೆಗಳು ಕೇಳ್ತಾರೋ ಅದಕ್ಕೆ ನಾವು ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಏನು ತೊಂದರೆ ಇಲ್ಲ ಸರ್. ಐ ಆಮ್ ವೆರಿ ಕ್ಲಿಯರ್. ಈಗ ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗಿದೆ. ಪ್ಲಸ್ ನಾವು ಕ್ರಿಕೆಟ್ ಸಂಸ್ಥೆ ಕ್ರಿಕೆಟ್ ನಡಿಬೇಕು ಮುಂದಕ್ಕೆ. ನಾವಿಲ್ಲದ ಕ್ರಿಕೆಟ್ ಮಧ್ಯೆ ನಿಂತೋಗುತ್ತೆ. ಸೊ ಅದಕ್ಕೆ ದಿಸ್ ಮೀಟಿಂಗ್ ಎಮರ್ಜೆನ್ಸಿ ಮೀಟಿಂಗ್ ನಾನೇ ಕರೆದದ್ದು. ಅದ್ಯಾರೇ ರಾಜೀನಾಮೆ ನೀಡಲಿ, ಅದ್ಯಾರೇ ಅರೆಸ್ಟ್ ಆಗಲಿ, ದುರಂತಕ್ಕೆ ಕಾರಣ ಯಾರು, ಯಾಕಾಗಿ ಇಂಥ ಘೋರ ನಡೆಯಿತು ಅನ್ನೋದು ಬಯಲಾಗಬೇಕಿದೆ. ಪ್ರಸನ್ನ ಗಾಂವ್ಕರ್, ಪ್ರಜ್ವಲ್ ಜೊತೆ ಕಿರಣ್, TV9 ಬೆಂಗಳೂರು.